ಸರ್, ಸಾಕಷ್ಟು ಜನಕ್ಕೆ ಆಗಸ್ಟ್ 9 ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಏನಕ್ಕೆ ಹಾರಿಸಬೇಕು, ಮತ್ತೆ ಜಯಚಾಮರಾಜೇಂದ್ರ ಒಡೆಯರ್ ಅವರನ್ನ ಯಾರು ಅಂತ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಅದ್ರ ಜೊತೆಗೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ನಮ್ಮ ಒಕ್ಕೂಟ ದೇಶಕ್ಕೆ ಏನೇನೆಲ್ಲ ತ್ಯಾಗ ಮಾಡಿದ್ರು ಸರ್, ಸ್ವಲ್ಪ ಹೇಳಿ ಸರ್. ಆಗಸ್ಟ್ 9ನೇ ತಾರೀಕು ನಾವು ಭಾರತದಲ್ಲಿ ಮೊದಲ ಬಾರಿಗೆ ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ಗೆ ಸೈನ್ ಹಾಕಿದ ದಿನ. ಮೊದಲು ಸೈನ್ ಹಾಕಿದ್ದು ನಮ್ಮ ಮೈಸೂರು ದೇಶದ ಮಹಾರಾಜರಾದಂತ ಮನ್ಮಹಾರಾಜ ಜಯಚಾಮರಾಜ ಒಡೆಯರು ಅನ್ಕಂಡೀಷನಲ್ ಆಗಿ ಸೈನ್ ಹಾಕಿ ತಮ್ಮತ್ತ ಇದ್ದಂತ ಅಷ್ಟು ಚರಾಚರ ಆಸ್ತಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟರು. ಫಾರ್ ಎಕ್ಸಾಂಪಲ್ CFTI ಅರಮನೆ ತಗೋಬೇಕಾದ್ರೆ ಖುದ್ದು ನೆಹರು ಬಂದು ಇಳಿತಾರೆ, ಅದನ್ನ ಸೈನ್ ಹಾಕಿ ತಗೊಂಡಾಗ ₹1 ತಗೊಂಡಿದ್ದಾರೆ. ಮೈಸೂರು ಮಹಾರಾಜರ ತ್ಯಾಗ ಎಣಿಸಲು ಅಸಾಧ್ಯವಾದಂತ ತ್ಯಾಗ. ವಲ್ಲಭಾಯಿ ಪಟೇಲರು ಇಡೀ ಭಾರತವನ್ನ ಸುತ್ತೋದಕ್ಕೆ ಕಾಶ್ಮೀರದಿಂದ ಕನ್ಯಾಕುಮಾರಿ, ಗುಜರಾತಿಂದ ಬೆಂಗಾಲ್ಗೆ ಮಹಾರಾಜರು ತಮ್ಮ ಬಳಿ ಇದ್ದಂತ ಪ್ರೈವೇಟ್ ಜೆಟ್ ವಿಮಾನವನ್ನ ಪೈಲಟ್ಟಿನ ಸಹಿತ ಪಟೇಲರು ಕೊಟ್ಟು ಭಾರತವನ್ನ ಒಂದುಗೂಡಿಸಲಿಕ್ಕೆ ಕಾರಣರಾಗಿದೆ. 15ನೇ ತಾರೀಕು ಸ್ವಾತಂತ್ರ್ಯ ನಾವು ಮಾಡ್ತಾ ಇದೀವಿ ಅಂದ್ರೆ 9ನೇ ತಾರೀಕು ಮಹಾರಾಜರು ತಮ್ಮ ಆಸ್ತಿಯನ್ನೆಲ್ಲ ಬಿಟ್ಕೊಟ್ಟು ಸೈನ್ ಹಾಕಿದ್ರಲ್ಲ, ಅದಕ್ಕೆ ನಾವು 15ನೇ ತಾರೀಕು ನಾವು ಸ್ವತಂತ್ರ ಮಾಡ್ತಾ ಇರೋದು. ಅದಕ್ಕೆ ಕಾರಣರು ನಾವು ಕನ್ನಡಿಗರು. ಈ ಕನ್ನಡದ ನೆಲ, ಈ ಕನ್ನಡದ ಮಣ್ಣು, ಈ ಜಲ, ಈ ಬುದ್ಧಿ, ಈ ಭೂಮಿ ಎಲ್ಲ ನಮ್ದು ರೀ. ನಾವು ಇದನ್ನ ಆಚರಣೆ ಮಾಡ್ಬೇಕ್ರಿ. ನಾವು ಇದನ್ನ ಆಚರಣೆ ಮಾಡಿ ಮುಂದಿನ ತಲೆಮಾರಿಗೆ ನಾವು ಹೇಳಬೇಕು. 9ನೇ ತಾರೀಕು ನಾವೆಲ್ಲ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಲ್ಲಿ ಕರ್ನಾಟಕ ವಿಜಯ ಸೇನೆಯಿಂದ 2000 ಬಾವುಟಗಳನ್ನು ಹಂಚುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನೀವು ತಪ್ಪದಂತೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೀವನವನ್ನು ಧನ್ಯವಾಗಿಸಿಕೊಡ್ರಿ. ಸ್ನೇಹಿತರೆ, ತಪ್ಪದೆ ಆಗಸ್ಟ್ 9ಕ್ಕೆ ನಿಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಹಾರಿಸಿ, ಹಾಗೆ ಜಯಚಾಮರಾಜೇಂದ್ರ ಒಡೆಯರ್ ಅವರ ಒಂದು ತ್ಯಾಗವನ್ನು ಸ್ಮರಿಸಿ.